ಥ್ಯಾಂಕ್ ಯು. ಅಷ್ಟು ದೇವತೆಗಳು ಅಷ್ಟು ಅಂತ ಇರಲಿ ಕ್ಷಣದಲ್ಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಪ್ರೇಮ್ ಸರ್ ವೆರಿ ಮಚ್. ಈ ಸಿನಿಮಾದ ಟ್ರೇಲರ್ನಲ್ಲಿ ಒಂದು ಲೈನ್ ಇದೆ, ಭಾರತೀಯ ಇತಿಹಾಸದ ಪುಟದಲ್ಲಿ ನನ್ನ ತಮ್ಮನ ಹೆಸರು ಶಾಶ್ವತವಾಗಿರಬೇಕು ಅಂತ. ಅದೇ ರೀತಿ ಸ್ವಲ್ಪ ರಿಫ್ರೇಸ್ ಮಾಡಿ ಈ ಕ್ಷಣದಲ್ಲಿ ಹೇಳಬೇಕು ಅಂದರೆ, ಭಾರತೀಯ ಚಿತ್ರರಂಗದ ಇತಿಹಾಸದ ಪುಟದಲ್ಲಿ ಕಬ್ಜಾ ಹೆಸರು ಶಾಶ್ವತವಾಗಿ ಅಚ್ಚಳಿದೆ, ಅಲ್ಲಿ ಸ್ಟ್ಯಾಂಪ್ ಹಾಕಬೇಕು ಅಂತ. ಆ ಮಟ್ಟಕ್ಕೆ ಜನರ ಪ್ರೀತಿ ಸಿಗಲಿ ಅಂತ ಪ್ರತಿಯೊಬ್ಬರ ಆಶಯ ಇದಾಗಿದೆ. ಇನ್ನು ಚಂದ್ರು ಸರ್ ಬಗ್ಗೆ ಪ್ರೇಮ್ ಅವರು ಒಂದು ಮಾತು ಹೇಳಿದ್ರು, ಅವರ ಹಳೆ ದಿನಗಳನ್ನು ಮರ್ತಿಲ್ಲ ಅಂತ, ಚಿಕ್ಕ ಸಿನಿಮಾ ಅಂತ ಯಾವತ್ತೂ ಹೇಳಿಲ್ಲ ಅಂತ. ಸರ್, ನೀವು ಚಿಕ್ಕ ಸಿನಿಮಾ ಅಂತ ಅವತ್ತು ಹೇಳಿಲ್ಲ, ಈ ಸಲ ಹೇಳಬೇಕಾಗೂ ಇಲ್ಲ. ಯಾಕಂದರೆ ಆ ಕನಸು, ಆ ಕನ್ವಿಕ್ಷನ್ ನಿಮ್ಮನ್ನು ಕಬ್ಜಾ ತನಕ ತೊಗೊಂಬಂದಿದೆ. ಇಡೀ ಇಂಡಿಯಾ ಲೆವೆಲಲ್ಲಿ ನಿಮ್ಮ ಹೆಸರು ಸಿನಿಮಾ ಸದ್ ಮಾಡೋ ಹಾಗೆ ಮಾಡಿದೆ. ಒಂದು ಹಳ್ಳಿಯಿಂದ ಬಂದಿರೋ ವ್ಯಕ್ತಿ, ಬಡ ಕುಟುಂಬದಲ್ಲಿ ಬಂದಿರೋ ವ್ಯಕ್ತಿಗೆ ಕಲೆ ಪ್ರತಿಭೆ ಬೆಳೆಯೋದ್ರಲ್ಲಿ ಯಾವುದೇ ಬೌಂಡ್ರಿ ಇಲ್ಲ ಅಂತ ತೋರಿಸ್ಕೊಟ್ಟಿದ್ದೀರಾ ಸರ್. ಒಂದು ಇನ್ಸ್ಪಿರೇಷನ್ ಆಗಿ ನಿಂತಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಇನ್ಸ್ಪೈರಿಂಗ್ ಲಾಟ್ಸ್ ಆಫ್ ಪೀಪಲ್. ಅದೇ ರೀತಿಯ ಒಂದು ಛಾಪ್ ಇರುವಂಥ, ನಟನೆಯಲ್ಲಿ ರಾಕ್ಷಸನಂತೆ ಕಾಣಿಸುವಂಥ ನಮ್ಮ ಡಾಲಿ ಧನಂಜಯ್ ಅವರಿದ್ದಾರೆ. ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕಬ್ಜಾ ಬಗ್ಗೆ ನಿಮ್ಮ ಮಾತುಗಳೇನು ಅಂತ ಕೇಳಬೇಕು. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗುತ್ತೆ, ತುಂಬ ಹೆಮ್ಮೆ ಅನಿಸುತ್ತೆ. ನಮ್ಮ ಎಲ್ಲ ಸೀನಿಯರ್ಸು, ಎಲ್ಲ ಅಣ್ಣಂದರು ತುಂಬ ದೊಡ್ಡದಾಗಿ ಭಾರತ ದೇಶದ ಪೂರ್ತಿ ಮಾರ್ಕೆಟ್ನ ಓಪನ್ ಮಾಡಿಕೊಡ್ತಿದ್ದಾರೆ, ಒಂದು ದೊಡ್ಡ ಸ್ಟ್ಯಾಂಡರ್ಡ್ನ ಸೆಟ್ ಮಾಡ್ತಿದ್ದಾರೆ, ನಮ್ಮನ್ನೆಲ್ಲ ಇನ್ಸ್ಪೈರ್ ಮಾಡ್ತಿದ್ದಾರೆ, ನಮಗೆ ಒಂದು ಒಳ್ಳೆ ದಾರಿ ಮಾಡಿಕೊಡ್ತಾ ಇದ್ದಾರೆ ತುಂಬ ದೊಡ್ಡದಾಗಿ. ಅದ್ರ ಬಗ್ಗೆ ತುಂಬ ಹೆಮ್ಮೆ ಅನಿಸುತ್ತೆ.